ಇನ್ನು ಯುದ್ಧದ ಎಫೆಕ್ಟ್ ಚಿನ್ನ ಬೆಳ್ಳಿ ರೇಟಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ವಾರ್ ಮಧ್ಯೆ ಬಂಗಾರದ ದರದಲ್ಲಿ ಹಾವು ಏಣಿ ಆಟ ಶುರುವಾಗ್ತಾ ಇದೆ. ದಿನೇ ದಿನೇ ಗೊಂದಲಗಳು ಕೂಡ. ಕಳೆದ 2 ದಿನಗಳಿಂದ ಕೂಡ ಯಥಾಸ್ಥಿತಿಯಲ್ಲಿದ್ದಂತಹ ಚಿನ್ನದ ರೇಟ್ ಸಂಘರ್ಷ ಶುರುವಾಗ್ತಾ ಇದ್ದಂತೆ ಏರಿಕೆಯನ್ನ ಕಂಡಿದ್ದಂತಹ ಗೋಲ್ಡ್ ರೇಟ್, ಮತ್ತೊಂದು ಕಡೆ ಸಿಲ್ವರ್ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳು ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಯುದ್ಧದ ಬಳಿಕ ಇದೀಗ ಚೇತರಿಕೆಯನ್ನ ಕಂಡುಕೊಳ್ತಾ ಚಿನ್ನ ಬೆಳ್ಳಿ. ವಾರ್ ಮಧ್ಯೆ ಕೂಡ ಕ್ರಾಶ್ ಆಗ್ತಾ ಇರುವಂತದ್ದು 10 ಗ್ರಾಂ ಗೋಲ್ಡ್ ರೇಟ್ 1,65,000 ರೂಪಾಯಿ ಇದೆ. ಕಳೆದ 2 ದಿನದಿಂದ ಕೂಡ ಯಥಾಸ್ಥಿತಿಯಲ್ಲೇ ಇದೆ ಚಿನ್ನದ ಟ್ರೇಡ್. ಸಂಘರ್ಷ ಶುರುವಾಗ್ತಾ ಇದ್ದಂತೆ ಏರಿಕೆ ಕಂಡಿದ್ದಂತಹ ಗೋಲ್ಡ್ ರೇಟ್, ಮತ್ತೊಂದು ಕಡೆ ಸಿಲ್ವರ್ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ. ಸದ್ಯ ಬೆಳ್ಳಿ ದರ 2,73,000 ರೂಪಾಯಿ ಇದೆ. ಯುದ್ಧದ ಬಳಿಕ ಈಗ ಚೇತರಿಕೆಯನ್ನ ಕಂಡಿರುವಂಥದ್ದು. ಕಳೆದ 2 ದಿನದಿಂದ ಕೂಡ ಯಥಾಸ್ಥಿತಿಯಲ್ಲಿರುವಂತಹ ಚಿನ್ನ, ಸಂಘರ್ಷ ಶುರುವಾಗ್ತಾ ಇದ್ದ ಹಾಗೆ ಏರಿಕೆಯನ್ನ ಕಂಡಿತ್ತು ಗೋಲ್ಡ್ ರೇಟ್. ಮತ್ತೊಂದೆಡೆ ಸಿಲ್ವರ್ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಸದ್ಯ ಕೆಜಿ ಬೆಳ್ಳಿ ದರ 2,73,000 ರೂಪಾಯಿ ಇದೆ. ಯುದ್ಧದ ಬಳಿಕ ಈಗ ಚೇತರಿಕೆಯನ್ನ ಕಂಡುಕೊಳ್ತಾ ಷೇರು ಮಾರುಕಟ್ಟೆ. ಯುದ್ಧದ ಎಫೆಕ್ಟ್ ನಿಂದಾಗಿ ಚಿನ್ನ ಬೆಳ್ಳಿ ರೇಟಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇರುವುದು. ಚಿನ್ನ ಬೆಳ್ಳಿ ರೇಟ್ ಗಗನಕ್ಕೇರೋಗಿರೋದು ಯಾರಿಗೂ ಕೂಡ ಹೂಡಿಕೆದಾರರಿಗೆ ಒಂದಷ್ಟು ಹೂಡಿಕೆ ಮಾಡಿದ್ರಾಗಿ ಲಾಭದಾಯಕವಾಗಿದೆ. ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು, ಬಟ್ ಅದು ಕ್ರಾಶ್ ಆಗ್ತಾ ಇರುವಂಥದ್ದು ಒಂದಷ್ಟು ಗೊಂದಲಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಮತ್ತೊಂದು ಕಡೆ ಯುದ್ಧದ ಎಫೆಕ್ಟ್ ಕೂಡ ತಟ್ಟಿರುವಂಥದ್ದು. ಸೊ 2 ದಿನದಿಂದ ಕಾನ್ಸ್ಟೆಂಟ್ ಆಗೇ ಇದೆ, ಏನು ಚೇಂಜಸ್ ಅಷ್ಟಾಗಿ ಕಂಡು ಬರ್ತಾ ಇಲ್ಲ ಚಿನ್ನ ಮತ್ತೆ ಬೆಳ್ಳಿ ದರ. ವಾರ್ ಮಧ್ಯೆ ಕೂಡ ಒಂದಷ್ಟು ಬದಲಾವಣೆಗಳು ಆಯಿತು, ಬಟ್ ಈಗ 2 ಡೇಸಿಂದ ಕಾನ್ಸ್ಟೆಂಟ್ ಆಗಿ ಇರುವಂಥದ್ದು. ಯಥಾಸ್ಥಿತಿಯಲ್ಲೇ ಚಿನ್ನದ ಟ್ರೇಡ್ ಕೂಡ ನಡೀತಾ ಇದೆ. ಸಂಘರ್ಷ ಶುರುವಾಗ್ತಾ ಇದ್ದಂತೆ ಏರಿಕೆಯನ್ನ ಕಂಡಿತ್ತು ಚಿನ್ನ ಬೆಳ್ಳಿ ದರ. ಇದೀಗ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಯುದ್ಧದ ಬಳಿಕ ಈಗ ಚೇತರಿಕೆಯನ್ನು ಕೂಡ ಕಂಡಿರುವಂಥದ್ದು ಷೇರು ಮಾರುಕಟ್ಟೆ.